ತ್ರಿನಯನಿ ಜೊತೆ ಶಿವಾನಿ. ಮುಂದೆ ನಡೆಯೋದಲ್ಲದೆ ಹಿಂದೆ ನಡೆದಿರೋದು ನನಗೆ ಕಾಣಿಸ್ತಿದೆ. ಅವರ ಮರಣ ಶಾಸನನ ಬರೆದು ಆದಿಶೇಷನ ನಾಗಲೋಕಕ್ಕೆ ಮರಳಿ ಕರ್ಕೊಂಡು ಬಂದೇ ಬರ್ತೀನಿ. ನಾಗಿನಿಯ ಹುಡುಕಾಟದಲ್ಲಿ ರೋಚಕ ತಿರುವು. ಶಿವಾನಿ ಭವಿಷ್ಯನ ಬದಲಾಯಿಸೋಕೆ ಬರ್ತಿದ್ದಾಳೆ ತ್ರಿನಯನಿ. ರೋಚಕ ಘಟ್ಟದಲ್ಲಿ ಸೇಡಿನ ಕಥೆ. ದುಷ್ಟಶಕ್ತಿಗಳ ಮೇಲೆ ತ್ರಿನಯನಿಯ ಮೂರನೇ ಕಣ್ಣು. ನಾಗಿನಿ ತ್ರಿನಯನಿ ಮಹಾಸಂಗಮ ಶೀಘ್ರದಲ್ಲಿ. ಸರಿ ಅಂತ ತಿಳ್ಕೊಂಡು ಇಷ್ಟು ದಿನ ನಾನು ತಪ್ಪಾಗಿ ಮಾತಾಡ್ತಿದ್ದೆ. ಆದ್ರೆ ಇನ್ನು ಮುಂದೆ ಆ ತಪ್ಪು ಮಾಡೋದಿಲ್ಲ. ಯಾಕಂದ್ರೆ ನೀನ್ ಏನು ಅಂತ ನನಗೆ ಗೊತ್ತಾಯ್ತು. ನೀನು ಏನೇನೋ ಮಾತಾಡಿ ನಾಗ ಮಾತೆಯ ತಲೆ ಕೆಡಿಸಿ ಅವರು ನನ್ನ ವಿರುದ್ಧವಾಗಿ ಮಾತಾಡೋ ಹಾಗೆ ಮಾಡಿದ್ಯಾ. ಅದು ಒಳ್ಳೇದಲ್ಲ. ಕೆಟ್ಟೋರ್ ಶಾಪ ಕೂಡ ಅಷ್ಟೇ. ಅದು ಕೆಟ್ಟದಲ್ಲ. ಅದು ಬರೀ ಮಾತು ಅಂದ್ಕೊಂಡು ಮರ್ತು ಬಿಡ್ಬೇಕಂತೆ. ನಾನು ಮರ್ತು ಬಿಡ್ತೀನಿ. ನಾಗ ಮಾತಿನ ನಿನ್ ಕಡೆ ವಹಿಸ್ಕೊಂಡಿರೋದೇ ನಿನಗೆ ಅಪಾಯ ಆಗುತ್ತೆ. ನಿನಗೆ ಭವಿಷ್ಯದಲ್ಲಿ ಆ ಸತ್ಯ ಗೊತ್ತಾಗುತ್ತೆ. ಯಾಕೆ ಅಂದ್ರೆ ನನ್ನ ಹತ್ರ ತ್ರಿಶೂಲ್ ದೇಹ ಇದೆ. ಆದಿಶೇಷನ್ ಕನ್ಸ್ ಕಾಣ್ತಾ ಇದ್ಯಾ? ಅವನ್ ನಿನ್ಗೆ ಸಿಗಲ್ಲ. ಸಿಗೋದಕ್ಕೆ ನಾನು ಬಿಡೋದು ಇಲ್ಲ. ಅವನೇ ನನ್ನವನು ಅಂತ ದೇವ್ರ ಆಶೀರ್ವಾದ ಇರಬೇಕಾದ್ರೆ ನಿನ್ನಂತ ಲೆಕ್ಕಕ್ಕಿಲ್ದಿರೋರ ಮಾತಿಂದ ನನಗೆ ಕಿಂಚಿತ್ತು ಭಯ ಆಗಲ್ಲ. ಮೊದಲು ಈ ಪೂಜೆ ಮುಗಿಲಿ, ಆಮೇಲೆ ಆದಿಶೇಷನ ಹುಡುಕ್ತೀನಿ. ಅದಾದ್ಮೇಲೆ ನಿನ್ನ ಸಂಹಾರ ನನ್ನ ಕೈಯಿಂದಾನೆ. ಸಾವಿಗೆ ತಯಾರಾಗಿರ. ನೀರಿನ್ನು ಹೊರಡು. ನಾನು ನಿಮ್ಮನ್ನ ಕರ್ಕೊಂಡು ಹೋಗೋದು ಬಂದಿರೋದು ಗುರುಗಳೇ. ನೀವು ನನ್ನ ಜೊತೆ ಬರಬೇಕು. ನೀವು ಬಂದು ಧನಂಜಯನ ನೋಡಿ ಅವನು ಧನಂಜಯನ ಅಥವಾ ದಿಗ್ವಿಜಯನ ಅಂತ ನೀವು ಹೇಳಬೇಕು. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ ನಂದೀಶ. ಒಂದು ವೇಳೆ ನೀನು ಹೇಳುತ್ತಿರುವುದು ನಿಜ ಆಗಿದ್ದು ಧನಂಜಯನೇ ದಿಗ್ವಿಜಯನೇ ಆಗಿದ್ರೆ ಅವನ ಹಿಂದೆ ದೊಡ್ಡ ಶಕ್ತಿಯ ಕೈವಾಡ ಇರುತ್ತೆ. ಆಗಿದ್ದಾಗ ಸರಿಯಾದ ತಯಾರಿ ಇಲ್ಲದೆ ಅವನ ಮುಂದೆ ಹೋಗುವುದು ಮೂರ್ಖತನ. ಅದು ಅಲ್ಲದೆ ಇದು ನನ್ನ ಪೂಜಾ ಸಮಯ. ನನಗೆ ಮರು ಹುಟ್ಟುಕೊಟ್ಟ ತಾಯಿ ಕಾಳಿಕಾದೇವಿಗೆ ಪೂಜೆ ಅರ್ಪಿಸುವ ಸಮಯ. ಒಂದು ದಿನ ಪೂಜೆ ಮಾಡದೆ ಹೋದರೆ ನನ್ನ ಶಕ್ತಿ ಎಲ್ಲ ಕುಂದು ಹೋಗುತ್ತೆ. ನಮ್ಮ ಮುಖ್ಯವಾದ ಗುರಿ ಇದ್ದದ್ದು ನಾಗಮಣಿ ಎಲ್ಲಿದೆ ಅಂತ ಕಂಡು ಹಿಡಿಯೋದಾಗಿತ್ತು. ಅದಾಯ್ತಲ್ಲ. ಹಾಗೆ ದಿಗ್ವಿಜಯ ಎಲ್ಲಿದ್ದಾನೆ ಅಂತ ಕಂಡಿಡ್ಬಿಟ್ರೆ ನಮ್ಮ ಮುಂದಿನ ದಾರಿ ಸುಗಮ ಹೋಗತ್ತಲ್ವ ಗುರುಗಳೇ? ಅದಕ್ಕೆ ಹಾಗೆ ಹೇಳಿದೆ. ತಾಳ್ಮೆ ನಂದೀಶ, ತಾಳ್ಮೆ. ಎಲ್ಲದಕ್ಕೂ ಅದರದೇ ಆದ ಸಮಯ ಇರುತ್ತೆ. ಆದಷ್ಟು ಬೇಗ ನಿನ್ನ ಮನೆಯಲ್ಲಿರುವುದು ದಿಗ್ವಿಜಯನ ಧನಂಜಯನ ಅಂತ ಕಂಡು ಹಿಡಿತೀನಿ. ಇನ್ನೊಂದು ಮುಖ್ಯವಾದ ವಿಚಾರ, ನಾನು ಬಂದಿರುವ ವಿಚಾರ ನಿನ್ನನ್ನು ಬಿಟ್ಟು ಬೇರೆ ಯಾರಿಗೂ ತಿಳಿಯುವುದು ಬೇಡ. ಯಾವುದೇ ಸಮಸ್ಯೆ ಬಂದರೂ ಕಾಪಾಡಲು ನಾನಿರುವೆ ಅನ್ನೋ ಕಾರಣಕ್ಕೆ ಯಾವುದೇ ದುಡುಕು ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಡ. ಸಾಮಾನ್ಯವಾಗಿರು, ಸಹಜವಾಗಿರು. ಸರಿ ಗುರುಗಳೇ, ನೀವು ಹೇಗೆ ಹೇಳ್ತೀರೋ ಹಾಗೆ ಮಾಡ್ತೀನಿ. ನೀನು ನನ್ನ ಶಿಷ್ಯನಾಗಿ ನಾನಿಲ್ಲ ಅಂತ ತಿಳಿದು ನಾನು ಹುಡ್ಕೊಂಡು ಬಂದು ನನ್ನ ಆಚೆ ತಂದೆಯಲ್ಲ. ನೀನು ನನ್ನ ನಿಷ್ಠಾವಂತ ಶಿಷ್ಯ. ನನಗೇನೇ ಸಿಕ್ಕಿದ್ರು ಅದ್ರಲ್ಲಿ ಅರ್ಧ ಭಾಗ ನೀನು ಕೊಟ್ಟೆ. ನಿಮ್ಮ ಆಶೀರ್ವಾದದ ಪಾಲೊಂದಿದ್ರೆ ಸಾಕು ಗುರುಗಳೇ. ನನಗೆ ಸಕಲ ಐಶ್ವರ್ಯ ಸಿಕ್ಕಷ್ಟೇ ಸಂತೋಷ. ನಾನಿನ್ನು ಬರ್ತೀನಿ. ವಿಶೇಷ್, ಯಾಕೋ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ಯಾ? ಓ, ಗೊತ್ತಾಯ್ತು ಬಿಡು. ಶಿವಾನಿ ಚಾಲೆಂಜ್ ಮಾಡಿದ್ಲು ಅಂತ ಯೋಚನೆ ಮಾಡ್ತಿದ್ಯಾ? ಅವ್ರ ಚಾಲೆಂಜ್ಗೆಲ್ಲ ಗೋಲಿ ಹೊಡಿಯೋ. ನೋಡೋ, ನಿನಗೆ ನಾನು ಮಾತು ಕೊಟ್ಟಾಗಿದೆ. ನಿನ್ನ ಮಯೂರಿ ಮದುವೆ ಮಾಡಿಸೋ ಜವಾಬ್ದಾರಿ ನಂದು. ನಿಮ್ಮಿಬ್ರು ಮದುವೆ ನಡೆಯುತ್ತೆ. ಅಂದ್ರೆ ನಾನು ಅದನ್ನ ನಡೆಸ್ತೀನಿ. ಆದ್ರೆ ನನಗೊಂದು ಅನುಮಾನ ಇದೆ. ಅದು ನಿನ್ನ ಬಗ್ಗೆ ಹರಿಸ್ಬೇಕು. ಏನದು? ನಿನ್ನ ಪ್ರೀತಿ ಸತ್ಯ ಅಂತ ನಾನು ಹೇಗೆ ನಂಬಲಿ? ನಿನ್ನ ಪ್ರೀತಿ ಸತ್ಯ ಅಂತ ನನಗಾದ್ರೂ ಪ್ರೂವ್ ಮಾಡ್ಬೋದಲ್ವಾ? ಹಾಗಂತ ನನಗೂ ಅರ್ಥ ಆಗ್ಬೇಕಲ್ವಾ?
ಪ್ರೇಮಿಗಳು ತಮ್ಮ ಪ್ರೀತಿ ಸತ್ಯ ಅಂತ ಪ್ರೂವ್ ಮಾಡ್ಕೊಳ್ಳೋದಕ್ಕೆ ತುಂಬಾ ನಾಟಕಗಳನ್ನ ಮಾಡ್ತಾರೆ. ಅವ್ರು ಆಡೋ ನಾಟಕಗಳು ಹೇಗಿರುತ್ತೆ ಗೊತ್ತಾ? ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಂ ಅನಾರ್ಕಲಿ, ಪಾರು ದೇವದಾಸ್ ಅವರನ್ನೆಲ್ಲ ಮೀರ್ಸೋ ತರ ಇವ್ರುಗಳು ಆಕ್ಟ್ ಮಾಡ್ತಿರ್ತಾರೆ. ಅದನ್ನ ನಂಬ್ಕೊಂಡು ಮಣ್ತಿಂದ ಹೋದವರು ಗೊತ್ತು. ಆದ್ರೆ ಈಗಿನ ಜನರೇಷನ್ ಇದೆಯಲ್ಲ, ತುಂಬಾ ಡಿಫ್ರೆಂಟು, ಅರ್ಥನೇ ಆಗಲ್ಲ. ಈ ಕಡೆ ಕನ್ಸ್ಗೂ ಬೆಲೆ ಕೊಡಲ್ಲ, ಈ ಕಡೆ ಮನ್ಸ್ಗೂ ಬೆಲೆ ಕೊಡಲ್ಲ, ವಾಸ್ತವಕ್ಕಂತೂ ಬೆಲೆನೇ ಕೊಡಲ್ಲ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು ಇದಿಲ್ದೇ ಇದ್ರೆ ಅದು, ಅದಿಲ್ದೇ ಇದ್ರೆ ಇದು, ಇದ್ಯಾವುದು ಇಲ್ಲದೇ ಇದ್ರೆ ಇನ್ನೊಂದು, ಈ ತರ ಬದುಕ್ತಿದೆ ಪ್ರಪಂಚ. ಮಯೂರಿಗೆ ನೀನ್ ಸರಿ ಅನ್ಸ್ಬೇಕು ಅಂದ್ರೆ ಮೊದಲು ನೀನ್ ಸರಿಯಾಗಿರ್ಬೇಕು. ಶಿವಾನಿ ಮತ್ತೆ ಮಯೂರಿ ನೀನೊಬ್ಬ ಒಳ್ಳೆ ಹುಡುಗ ಅಂತ ಕನ್ಸಿಡರ್ ಮಾಡಬೇಕು. ಮಯೂರಿಗೆ ನಿನ್ನ ಬಿಟ್ರೆ ಇನ್ನೊಬ್ರು ಜೋಡಿ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಬೇಕು. ಪ್ರೀತಿಯಿಂದ ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ. ಶಿವಾನಿ ನಾಗಮಾತ ಹತ್ರ ನಾಟಕ ಆಡ್ತಾ ಇದ್ದಾಳೆ. ನಾಗಮಣಿ ಅವಳ ವಶದಲ್ಲೇ ಇರೋದು ಸತ್ಯ ಆಗಿದ್ರೆ ಆದಿಶೇಷ, ಶಿವಾನಿ ಮತ್ತೆ ನಾಗಮಾತ ಯಾಕೆ ಎಲ್ರು ಸಹಜವಾಗಿದ್ದಾರೆ? ಇವರು ಯಾರಿಗಾದ್ರೂ ಕಾಯ್ತಾ ಇದ್ದಾರೆ. ಧನಂಜಯ್ ಕೂಡ ಎಲ್ಲಿಗೋ ಹೋಗಿ ಬಂದು ಗಂಭೀರವಾಗಿ ಕೂತಿದ್ದಾನೆ. ಎಲ್ಲರೂ ನಾಗಮಣಿಗೋಸ್ಕರ ಹುಡುಕ್ತಾ ಇರೋರಲ್ವಾ? ಮಧುಮತಿ, ಯಜಮಾನ್ರೆ, ನಂದೀಶ್ ಏನಾದ್ರು ಫೋನ್ ಮಾಡಿದ್ನಾ? ಇಲ್ಲ, ಮಾಡಿಲ್ಲ. ಅಂದ್ರೆ ಹೋಗ್ಲಿ, ಎಲ್ಲಿ ಹೋಗಿದ್ದಾನೆ ಅವನು? ಅದು ನಮ್ ದೂರದ ನೆಂಟರ ಮನೆ ಗೃಹ ಪ್ರವೇಶ ಆಯ್ತು, ಅಲ್ಲಿಗೆ ಹೋಗಿದ್ದಾರೆ. ಗೃಹ ಪ್ರವೇಶನ ಅಂದ್ರೆ ಒಂದಿನದ ಪ್ರೋಗ್ರಾಮ್, ಬರೋದಕ್ಕೆ ಯಾಕೆ ಇಷ್ಟೊಂದು ದಿನ? ಅಲ್ಲಿ ಏನಾಯ್ತೋ ಏನೋ. ಏನೇ ಆಗಿದ್ರು ಫೋನ್ ಮಾಡಬಹುದಿತ್ತು ಅಲ್ವಾ? ಏನಾದ್ರೂ ಹೋಗೋ ಮುಂಚೆ ಹೇಳೋಗ್ತಿತ್ತು. ಒಂದ್ ವೇಳೆ ತಡ ಆಗ್ತಿದ್ರೆ ತಡ ಆಗುತ್ತೆ ಅಂತ ಹೇಳ್ತಿದ್ದೆ. ಅಂದ್ರೆ ಈ ಸಲ ಮಾತ್ರ ಎಲ್ಲಿ ಹೋಗ್ತೀನಿ ಅಂತ ಯಾರಿಗೂ ಹೇಳಿಲ್ಲ. ಯಾಕೆ? ಬೋಜೆ ಹೇಳ್ದೆ ಹೋಗಿದ್ದಾನೆ ಸರಿ, ಆದ್ರೆ ನಂದೀಶ ಹೀಗೆ ಅಂತ ಅಷ್ಟೊಂದು ಖಚಿತವಾಗಿ ಹೇಳ್ತಾ ಇದ್ದೀರಲ್ಲ, ನಿಮಗೂ ನಂದೀಶಿಂಗೂ ಮೊದಲೇ ಪರಿಚಯ ಇರಲಿಲ್ವಲ್ಲ? ಹೌದು ಕಣ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ದಿಗ್ವಿಜಯನಿಗಾದ್ರೆ ನಂದೀಶನ ಬಗ್ಗೆ ಎಲ್ಲ ಗೊತ್ತಿರ್ತಿತ್ತು, ಆದ್ರೆ ಇವನು ಹೀಗೆ ಹೇಳ್ತಾ ಇದ್ದಾನಲ್ಲ. ಅಲ್ಲ, ಅದು ಅದು ಇಷ್ಟು ದಿವಸ ಜೊತೆಲಿದ್ದೀವಿ ಅಂತಂದ್ರೆ ಯಾರ್ಯಾರು ಹೇಗೆ ಅಂತ ಗೊತ್ತಿರುತ್ತೆ ಅಲ್ವಾ? ಹಾಗೆ ಹೇಳಿದೆ ಅಷ್ಟೇ. ಅರೆ, ನಂದೀಶ್ ಅಂಕಲ್ ಬಂದ್ರಲ್ಲ. ನಂದೀಶ, ಹೇಳ್ದೆ ಕೇಳದೆ ಇಷ್ಟು ದಿನ ಎಲ್ಲಿ ಹೋಗಿದ್ದೆ? ನಿನ್ನನ್ನೇ ಕೇಳ್ತಾ ಇರೋದು. ಯಾಕೆ ಸುಮ್ಮನೆ ಇದೆಯಾ? ಮಾತಾಡು. ನಮ್ಮ ಕಡೆ ಒಂದು ಮದುವೆ ಇತ್ತು, ಹೋಗಿದ್ದೆ. ಮದುವೆ ಅಲ್ಲ, ಮಧುಮತಿ, ನೀನು ಯಾವುದೋ ಗೃಹ ಪ್ರವೇಶಕ್ಕೆ ಹೋಗಿದ್ಯಾ ಅಂತ ಹೇಳ್ತಿದ್ದೆ. ಅಂದ್ರೆ ನಿನ್ನ ಹೆಂಡತಿಗೆ ಗೃಹ ಪ್ರವೇಶ ಅಂತ ಹೇಳಿ ನೀನು ಮದುವೆಗೆ ಹೋಗಿದ್ಯಾ? ಕರೆಕ್ಟಾಗಿ ಹೇಳು ನಂದೀಶ, ಎಲ್ಲಿ ಹೋಗಿದ್ದೆ?
ಅದು ಮಧು ಮನೆ ಕಡೆಯವ್ರದ್ದು ಗೃಹ ಪ್ರವೇಶ. ಅದಾದ 3 ದಿವಸಕ್ಕೆ ನಮ್ಮ ನೆಂಟರ ಕಡೆದು ಒಂದು ಮದುವೆ ಇತ್ತು. ಹೋಗೋದಕ್ಕೆ ತೊಂದರೆ ಆಗುತ್ತೆ ಅಂತ ನಮ್ಮ ನೆಂಟರ ಮನೇಲಿ ಉಳ್ಕೊಂಡಿದ್ದು ಮದುವೆ ಮುಗಿಸ್ಕೊಂಡ್ಬಂದೆ. ಅಲ್ಲಪ್ಪ, ನಿಮ್ಮಲ್ಲಿ ಯಾವುದೇ ಶುಭ ಕಾರ್ಯ ಆದರೂ ಆಮಂತ್ರಣ ಪತ್ರಿಕೆ ಕೊಡ್ತಾ ಇದ್ರಿ, ಇಲ್ಲಿದ್ರೆ ನೀನಾದರೂ ಹೇಳ್ತಾ ಇದ್ದೆ. ಆಗ ನಾನು ಅಕ್ಕಿ ಬೆಲ್ಲ ಬೇಳೆ ಜೊತೆ ಸ್ವಲ್ಪ ದುಡ್ಡು ಕೊಡೋದು ನಮ್ಮ ಮನೆತನದ ಪದ್ಧತಿ, ನಾನು ಕೊಡ್ತಾ ಇದ್ದೆ. ಆದರೆ ಈ ಸರಿ ನೀನೇನು ಹೇಳಲೇ ಇಲ್ವಲ್ಲ? ಅಮ್ಮ, ಅದು ಯಜಮಾನರು ಬೇರೆ ಕಾಣಿಸ್ತಾ ಇಲ್ಲ, ರೀನಾ ಎಲ್ಲೋಗಿದ್ದಾಳೋ ಗೊತ್ತಿಲ್ಲ, ತ್ರಿಶೂಲ್ ಬೇರೆ ಪತ್ತೆ ಇಲ್ಲ. ಇಂಥ ಪರಿಸ್ಥಿತಿಲಿ ಮನೆಯವರೆಲ್ಲ ತುಂಬ ಬೇಜಾರಲ್ಲಿದ್ದೀರಾ. ನಾನು ಈ ವಿಷಯ ಹೇಗೆ ಹೇಳೋದು ಅಂತ ಸುಮ್ಮನಾದೆ ಅಷ್ಟೇ. ಸುಮ್ಮನಾದ್ರಿ. ಆದರೆ ಅವತ್ತು ನೀವು ಇಲ್ಲಿಂದ ಹೋಗಿದ್ದಿನ ನಿಮ್ಮ ಮೊಬೈಲು ಗಾಳಿಪುರದ ಕಡೆ ಲೊಕೇಶನ್ ತೋರಿಸ್ತಲ್ಲ ಮಿಸ್ಟರ್ ನಂದೀಶ್. ಆಮೇಲೆ ಅದು ಕೋಟೆಪುರದ ಬೆಟ್ಟಗಳ ಅಕ್ಕಪಕ್ಕ ಟ್ರಾವೆಲ್ ಆಗಿದೆ. ಮೋಹಿನಿ, 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 ಮೋಹಿನಿ. ಏನಾಯ್ತು ಶೇಷ? ಯಾಕೆ ಕೂಗ್ತಾ ಇದೀಯಾ? ನೋಡು ಮೋಹಿನಿ, ಆ ಪರ್ವತಗಳನ್ನ ನೋಡು. ನಾನು ಮನಸ್ಸು ಮಾಡಿದ್ರೆ ಆ ಬೆಟ್ಟಗಳನ್ನೇ ಕರಗಿಸ್ಬಲ್ಲೆ. ಆದ್ರೆ ಈ ಹುಡುಗಿ ಮನಸ್ಸು ಒಂದು ಅಗ್ನಿ ಪರ್ವತ ಇದ್ದ ಹಾಗೆ. ಅದನ್ನ ಕರಗಿಸಿ ಅಲ್ಲಿ ನನ್ನ ಪ್ರೀತಿಗೆ ಜಾಗ ತಗೊಳ್ಳೋದು ಅಂದ್ರೆ ಸುಲಭ ಅಲ್ಲ ಮೋಹಿನಿ. ನಿಜವಾದ ಪ್ರೀತಿ ಹಾಗಲ್ಲ ಶೇಷ. ಅದು ಒಂದೇ ನೋಟದಲ್ಲೇ ಸೃಷ್ಟಿಯಾಗುತ್ತೆ. ನೀನ್ ಪ್ರೇತಾಲೋಕ ಬಂದು ಪ್ರೇತಾಲೋಕ ಸೈನಿಕರ ವಿರುದ್ಧ ಹೋರಾಡ್ಬೇಕಾದಾಗ ಆ ದೃಶ್ಯ ನೋಡಿದ ತಕ್ಷಣ ನನ್ನ ಮನಸ್ಸಲ್ಲಿ ನಿನ್ ಮೇಲೆ ಪ್ರೀತಿ ಹುಟ್ಟಿತು. ಯಾಕೆಂದ್ರೆ ಅದು ನನಗೆ ನಿನ್ ಮೇಲೆ ಇರೋ ನಿಜವಾದ ಪ್ರೀತಿ. ಆದ್ರೆ ಆ ಮಯೂರಿಗೆ ನಿನ್ ಮೇಲೆ ನಿಜವಾದ ಪ್ರೀತಿ ಇನ್ನೂ ಹುಟ್ಟಿಲ್ಲ ಶೇಷ. ಆದ್ರೆ ನಿನಗೆ ಅವಳ ಮೇಲೆ ನಿಜವಾದ ಪ್ರೀತಿ ಇದೆ ಅಂತ ನೀನ್ ಅವಳನ್ನ ನಂಬಿಸ್ಲೇಬೇಕು. ಆದ್ರೆ ನಂಬ್ತಾ ಇಲ್ವಲ್ಲ. ನೀನು ಅದನ್ನೇ ಹೇಳ್ತಾ ಇದೀಯಾ, ಅಭಯ್ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಆದ್ರೆ ನಾನ್ ಏನ್ ಮಾಡ್ಬೇಕು ಅಂತಾನೆ ನನಗೆ ಅರ್ಥ ಆಗ್ತಾ ಇಲ್ಲ. ನೀನ್ ಏನಾದ್ರೂ ಮಾಡು ಶೇಷ. ನಿನ್ ಪ್ರೀತಿಲಿ ಸತ್ಯ ಇದೆ, ನಿನ್ ಪ್ರೀತಿಲಿ ಸತ್ವ ಇದೆ, ಅದಕ್ಕೊಂದು ದೃಢತೆ ಇದೆ ಅನ್ನೋದು ಅವಳಿಗೆ ಗೊತ್ತಾಗ್ಬೇಕು. ಹಾಗೆ ಗೊತ್ತಾದ್ರೆ ಯಾವ ಜಾತಕ ಇರ್ಲಿ, ಯಾವ್ದೇ ಮನೆ ವಿಚಾರ ಇರ್ಲಿ, ಯಾವ್ದೇ ಕಡಿವಾಣಗಳಿದ್ರು ಅದ್ ಯಾವ್ದು ಲೆಕ್ಕಕ್ಕೆ ಬರೋದಿಲ್ಲ. ಅದ್ ಎಲ್ಲದನ್ನು ಮೀರಿ ಅವಳು ನಿನ್ ಜೊತೆಲಿ ಬಂದೇ ಬರ್ತಾಳೆ. ಏನಾದ್ರೂ ಯೋಚನೆ ಮಾಡು ಶೇಷ. ವಿಶೇಷವಾಗಿ ಅವಳ ಮನ್ಸಲ್ಲಿ ನಿನ್ಗೊಂದು ಜಾಗ ಸಿಗ್ಲಿ. ಈ ಲೋಕದ ಜನ ಹೇಗೆ ಅಂದ್ರೆ ಅವ್ರು ಇಷ್ಟಪಡೋರು ಮಾಡೋ ಕ್ಷಣ ಮಾತ್ರ ಕೆಲ್ಸಕ್ಕೆ ಅವ್ರು ಇಡೀ ಜೀವನನೇ ಬಲಿ ಕೊಡೋ ಅಷ್ಟು ಪ್ರೀತಿ ಮಾಡ್ತಾರೆ. ಅದಕ್ಕೆ ಆ ಮಯೂರ್ ಏನು ಹೊರತಾಗಿಲ್ಲ. ಯೋಚನೆ ಮಾಡು ಶೇಷ. ನೀನ್ ಮಾಡೋ ಕೆಲಸ ಅವಳಲ್ಲಿ ಆಶ್ಚರ್ಯ ಹುಟ್ಟಿಸ್ಬೇಕು. ಈ ಜನ್ಮ ಅಲ್ಲ, ಮುಂದೆ ಬರೋ ಎಲ್ಲಾ ಜನ್ಮದಲ್ಲೂ ನಿನ್ನ ಬಿಟ್ಟು ಇರಕ್ ಆಗಲ್ಲ ಅನ್ನೋಷ್ಟು ಪ್ರೀತಿ ಅವಳಿಗೆ ಹುಟ್ಟಬೇಕು. ಅದೇ ನಿಮ್ ಮದ್ವೆಗೆ ದಾರಿ ಮಾಡ್ಕೊಡುತ್ತೆ ಶೇಷ. ಅದಾದ್ರೆ ಮುಂದೇನಾಗುತ್ತೆ ಅಂತ ನಾನು ಹೇಳ್ಬೇಕಾಗಿಲ್ಲ ಅಲ್ವಾ? ಗೊತ್ತಾಯ್ತು ಮೋಹಿನಿ. ನಾನು ಅವಳಿಗೆ ಏನಾದ್ರೂ ಒಂದು ವಿಶೇಷವಾದ ಉಡುಗೊರೆ ಕೊಡ್ತೀನಿ. ಯಾವ್ದಾದ್ರು ಒಂದು ವಿಶೇಷವಾದ ದೃಶ್ಯ ಅಥವಾ ಒಂದು ವಿಶೇಷವಾದ ಘಟನೆ ಸೃಷ್ಟಿ ಮಾಡ್ತೀನಿ. ಈ ಸಲ ಅವಳಿಗೆ ನನ್ನ ಮೇಲೆ ಪ್ರೀತಿ ಹುಟ್ಟಲೇಬೇಕು. ಹುಟ್ಟೋ ಹಾಗೆ ಮಾಡ್ತೀನಿ. ಜನಗಳೇ ಇಲ್ದೇ ಇರೋಂಥ ಊರು ಕೋಟೆಪುರ. ಅಲ್ಲಿ ಹಗಲು ಹೊತ್ತೇ ಜನರು ಓಡಾಡೋದಕ್ಕೆ ಹೆದರ್ತಾರೆ. ಅಂಥದ್ರಲ್ಲಿ ನೀವು ರಾತ್ರಿ ಎಲ್ಲ ಅಲ್ಲೇ ಇದ್ರಿ. ಯಾಕೆ? ಇದಪ್ಪ ಪೊಲೀಸ್ ಪಾಯಿಂಟ್. ಇಷ್ಟು ದಿನ ಪೊಲೀಸು ಅನ್ನೋದು ನನಗನುಮಾನ ಇತ್ತು, ಈಗ ನನಗೆ ಕನ್ಫರ್ಮ್ ಆಯ್ತು. ಹೇಳು ನಂದೀಶ, ಪೊಲೀಸ್ ಆಫೀಸರ್ ಕೇಳ್ತಾ ಇರ್ತಾನೆ. ಅಲ್ಲ, ನೀನು ಹೇಳ್ತಾ ಇರೋ ಮಾತುಗೂ ಮಧುಮತಿ ಹೇಳ್ತಾ ಇರೋ ಮಾತುಗೂ ಒಂದಕ್ಕೊಂದು ತಾಳೆನೆ ಆಗ್ತಾ ಇಲ್ಲ.
ನೀನು ಈ ಮನೆಗೆ ತುಂಬ ನಿಯತ್ತಾಗಿದ್ದವನು. ಈಗ ಅಣ್ಣ ಇಲ್ಲ ಅಂದ ಮಾತ್ರಕ್ಕೆ ನಿನ್ನ ಸ್ವಾಮಿ ನಿಷ್ಠೆನೂ ಕಡಿಮೆ ಆಯ್ತಾ? ಸ್ವಾಮಿ ನಿಷ್ಠೆ ಸಾಯ್ತು ಅಂದರೆ ನಂದೀಶನ್ ಸಾವಾಯ್ತು ಅಂತ ನನಗೆ ಚಿಕ್ಕ ಯಜಮಾನ್ರೆ. ನಮ್ಮ ಯಜಮಾನರು ಯಾವತ್ತಿದ್ರು ಶ್ರೀರಾಮಚಂದ್ರ ಇದ್ದಂಗೆ, ನಾನು ಆಂಜನೇಯ ಇದ್ದಂಗೆ. ಅವ್ರು ಎತ್ತಿನ ಗಾಡಿ ಆದರೆ ನಾನು ಎತ್ತಿದ್ದಂಗೆ. ಅವ್ರು ಹೊತ್ಕೊಂಡು ತಿರುಗ್ತಾನೆ ಇರ್ತೀನಿ. ಯಾವುದೇ ಕಾರಣಕ್ಕೂ ನಮ್ಮ ಯಜಮಾನರ ಮೇಲಿರೋ ವಿಶ್ವಾಸ ಕಡಿಮೆ ಆಗೋದಿಲ್ಲ. ಇದು ಸ್ವಲ್ಪ ಓವರ್ ಸೆಂಟಿಮೆಂಟ್ ಅಂತ ಅನ್ನಿಸ್ತಿಲ್ವ ನಂದೀಶ? ಹೋಗ್ಲಿ, ಒಂದಲ್ಲ ಒಂದಿನ ಬಾವಾಜಿ ಬಂದೇ ಬರ್ತಾರಲ್ಲ, ಆವಾಗ ನೀನು ಪ್ರೂವ್ ಮಾಡು ನಿನ್ನ ಸ್ವಾಮಿ ನಿಷ್ಠೆ ಏನು ಅಂತ. ಸರಿನಾ? ನಾನು ಆ ಕ್ಷಣಕ್ಕೆ ಕಾಯ್ತಾ ಇದ್ದೀನಿ. ಆದಷ್ಟು ಬೇಗ ನಮ್ಮ ಯಜಮಾನರು ನನ್ನ ಕಣ್ಮುಂದೆ ಬರಲಿ. ನೀವು ನನ್ನ ಪ್ರಶ್ನೆಗೆ ಉತ್ತರ ಕೊಡಲೇ ಇಲ್ಲ. ಯಾಕೋ ಅದನ್ನ ಮರೆ ಮಾಚ್ತಿದ್ದೀರಾ ಅಂತ ಅನ್ನಿಸ್ತಿದೆ. ನೋಡಿ ಸರ್, ನನಗೆ ಸಂಬಂಧಪಟ್ಟ ವಿಷಯ ಇದ್ದರೆ ಹೇಳ್ತೀನಿ. ಈ ಮೊಬೈಲ್ ವಿಷಯ ಎಲ್ಲ ನನಗೆ ಗೊತ್ತಿಲ್ಲ. ನಮ್ಮ ನೆಂಟರು ಮನೆಯಲ್ಲಿರೋದು ಗಾಳಿಪುರದಲ್ಲಿ, ಕೋಟೆ ಬೆಟ್ಟದಲ್ಲ. ಅಮ್ಮವ್ರಿಗೆ ಸ್ವಲ್ಪ ಲೆಕ್ಕ ಹೇಳ್ಬೇಕು. ಮಾತಾಡಿದ್ರು ಗೊತ್ತಾಗ್ತಾ ಇಲ್ಲ, ನೋಡಿದ್ರು ತಿಳಿತಾ ಇಲ್ಲ. ನಾನೇ ದಿಗ್ವಿಜಯ, ನಾನೇ ಈ ಮನೆ ಯಜಮಾನ ಅಂತ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂದ್ರೆ ಈ ನನ್ನ ರೂಪ ಅಡ್ಡ ಆಗ್ತಾ ಇದೆ. ಇದು ನನ್ನ ತಮ್ಮನ ರೂಪ, ಧನಂಜಯನ ರೂಪ, ಉದ್ದೇಶಪೂರ್ವಕವಾಗಿ ನಾನೇ ಬಯಸಿ ಪಡ್ಕೊಂಡಂತ ರೂಪ. ಈ ರೂಪನ ಇಟ್ಕೊಂಡು ನಾನು ನಾಗಮಣಿನ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಿದ್ರೆ ಇವತ್ತು ನಾನೇ ಈ ಮನೆಯಲ್ಲಿ ಪರಕೀಯಾಗಿ ಹೋಗ್ಬಿಟ್ಟಿದ್ದೀನಿ. ನಾಗಮಣಿ ನನಗೆ ಬೇಕು. ನಾಗಮಣಿ ಎಷ್ಟೋ ವರ್ಷಗಳ ಕನಸು, ಸ್ವಲ್ಪದರಲ್ಲಿ ಅದು ನನ್ನ ಕೈ ಜಾರಿ ಹೋಯ್ತು. ನಾಗಮಣಿನ ಪಡ್ಕೋಬೇಕು. ಅದರ ಶಕ್ತಿನ ನಾನು ನನ್ನದನ್ನಾಗಿ ಮಾಡ್ಕೋಬೇಕು. ಅಲ್ಲಿ ತನಕ ನಾನೇ ದಿಗ್ವಿಜಯ, ನಾನೇ ಈ ಮನೆ ಯಜಮಾನ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು, ಯಾರಿಗೂ ಗೊತ್ತಾಗಬಾರ್ದು. ಹೋಗಿದ್ದು ಆಯಿತು. ಸಮಾಧಿ ಸ್ಥಿತಿಲಿದ್ದ ಗುರುಗಳನ್ನ ಎಚ್ಚರ ಮಾಡಿ ಮಾತಾಡಿಸಿದ್ದು ಆಯಿತು. ಗುರುಗಳು ಎದ್ದ ಮೇಲೆ ನಾಗಮಣಿ ನಂದಾಗುತ್ತೆ ಅಂದ್ಕೊಂಡೆ. ಆ ಕನಸು ಮುಂದಕ್ಕೆ ಹೊರಟೋಯ್ತು. ಯಾಕೆ ಇಷ್ಟೊಂದು ಎದುರ್ಕೊಳ್ತಿದ್ದೀರಾ? ಇದಕ್ಕಿಂತ ಹಿಂಗ್ ಬಂದ್ ಬಿಟ್ಬಿಟ್ರೆ ಎದಕ್ಕೆ ಆಗದೆ ಇರ್ತಾ? ಬಂದಿದ್ದು ನಾನ್ ತಾನೆ. ನನಗೇನು ಮೈಯೆಲ್ಲ ಕಣ್ಣಿದ್ಯಾ? ಯಾಕ್ರಿ, ಏನಾಯ್ತು? ಹೆದರ್ಕೊಳ್ಳೋ ಅಗತ್ಯ ಏನಿದೆ ಹೇಳಿ? ಅಯ್ಯೋ ಏನಿಲ್ಲ ಬಿಡೆ. ಹೋಗಿದ್ ಕೆಲ್ಸ ಏನಾಯ್ತು ಅದನ್ನ ಹೇಳಿ. ನೀವ್ ಹೋದ್ಮೇಲೆ ಈ ಮನೇಲಿರೋರು ಒಬ್ಬೊಬ್ರು 100 ಪ್ರಶ್ನೆ ಕೇಳ್ತಾ ಇದ್ರು. ಅದ್ರಲ್ಲೂ ಆ ಗೋವಿಂದಣ್ಣ ನಿಮ್ಮನ್ನ ಎಷ್ಟು ಆಡ್ಕೊಂಡ್ರು ಗೊತ್ತಾ? ನೀವ್ ಹೋಗಿದ್ ಯಜಮಾನ್ರು ಹುಡ್ಕೊಂಡು ಅಂತ ಹೇಳ್ಬಿಡೋಣ ಅಂತ ಎಷ್ಟು ಸಲ ಅನ್ಕೊಂಡೆ ಗೊತ್ತಾ? ಹೇಳ್ದಾಯ್ತಿದ್ದೆ ಒಳ್ಳೇದಾಯ್ತು ಬಿಡು. ಯಜಮಾನ್ರು ಸಿಕ್ಕಿದ್ರಾ? ಸಿಕ್ಕಿಲ್ಲ, ಆದ್ರೆ ಸಿಗ್ತಾರೆ. ಅಂದ್ರೆ ಅಂದ್ರೆ
ಆದಷ್ಟು ಬೇಗ ಸಿಗ್ತಾರೆ ಅಂತ. ನೀವ್ ಯಜಮಾನ್ರನ್ನ ನೋಡಿದ್ರಾ? ಅವ್ರ ಜೊತೆಲಿ ಮಾತಾಡಿದ್ರಾ? ಅವ್ರು ಏನ್ ಹೇಳಿದ್ರು ಅಂತ ಹೇಳ್ರಿ. ಗೊತ್ತಾಗ್ಬಾರ್ದು ಅಂತಿದ್ದೀರಾ? ಸುಮ್ಮನಿರ್ತೀಯಾ? ಯಜಮಾನರು ಎಲ್ಲಿದ್ದಾರೆ ಅಂತ ನಿನಗೆ ಮಾತ್ರ ಅಲ್ಲ, ಮನೆಯಲ್ಲಿರೋ ಎಲ್ಲರಿಗೂ ಗೊತ್ತಾಗುತ್ತೆ. ರೀ, ನೀವ್ ಯಾಕೋ ಸುಳ್ಳು ಹೇಳ್ತಿದ್ದೀರಾ ಅಂತ ನನಗನ್ನಿಸ್ತಾ ಇದೆ. ನೀವು ಅಸಲಿ ವಿಚಾರನ ಮಾತಾಡ್ತಾ ಇಲ್ಲ. ನಿಜ ಹೇಳ್ರಿ, ನಿಮ್ಗೆ ಯಜಮಾನ ಸಿಕ್ಕಿದ್ರಾ? ಸಿಕ್ಕಿಲ್ಲ. ಸಿಗ್ತಾರೆ ಅಂತ ಹೇಳ್ತಾ ಇದ್ದೀನಿ ತಾನೆ. ನೋಡು, ನಿಜ ಹೇಳ್ತಾ ಇದ್ದೀನಿ, ಅವ್ರು ನನಗೆ ಸಿಕ್ಕಿಲ್ಲ. ಅವರೆಲ್ಲೋ ಒಂದ್ ಕಡೆ ಇದ್ದಾರೆ ಅಂತ ಮಾಹಿತಿ ಕೊಟ್ಟೋಗಿದ್ದಾರೆ ಅಷ್ಟೇ. ಯಾರು ಕೊಟ್ಟಿದ್ದಾರೆ? ಏನ್ ಕೊಟ್ಟಿದ್ದಾರೆ? ಯಾರು ಕೊಟ್ಟಿದ್ದಾರೆ? ಅದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ ಮಧು. ಇಲ್ಲ ರೀ, ನೀವೇನೋ ವಿಷಯ ನನ್ನಿಂದ ಮುಚ್ಚಿಡ್ತಾ ಇದ್ದೀರಾ. ನನ್ನ ಮೇಲೆ ಆಣೆ ಮಾಡಿ ಹೇಳಿ, ನನ್ನ ಮಗನ ಮೇಲೆ ಪ್ರಮಾಣ ಮಾಡಿ ಹೇಳಿ, ನೀವು ಹೇಳ್ತಿರೋದು ಸತ್ಯನಾ? ಮಾತಾಡ್ರಿ. ನೀವು ಹೇಳ್ತಿರೋದು ನಿಜಾನೋ ಅಥವಾ ನಿಮ್ಮಮ್ಮ ಮಾಡಿದ್ದಾರೆ ಏನಾದ್ರು ಕೆಲಸ ಮಾಡ್ಬಿಟ್ಟು ಬಂದಿದ್ದೀರೋ?